ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸಿಲ್ವರ್ ಮಾಂಜಿ ಅಂದರೆ ರೆಡ್ ಪಾಂಪ್ಲೆಟ್ ಅಂತ ತಂದಿದ್ದೇನೆ. ಈ ರೆಡ್ ಪಾಂಪ್ಲೆಟನ್ನು ಚೆನ್ನಾಗಿ ಒಂದು ಸಾರು ಮಾಡುವ ಅಂದ್ಕೊಂಡೆ, ಆದರೆ ಸ್ವಲ್ಪ ಚೇಂಜಸ್ ಮಾಡಿದ್ದೇನೆ. ಇಲ್ಲಿ ಈ ಮೀನಿಗೆ ಸ್ವಲ್ಪ ಉಪ್ಪು, ಹಾಗೆ 1 ಚಮಚದಷ್ಟು ಅರಿಶಿನ ಹುಡಿ ಮತ್ತು ಅರ್ಧ ಲಿಂಬೆ ರಸವನ್ನು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ 15 ನಿಮಿಷ ಇದನ್ನು ಇಟ್ಟೆ. ಸಿಲ್ವರ್ ಮಾಂಜಿ ಚೆನ್ನಾಗಿರುತ್ತೆ. ಇದರಲ್ಲಿ ಒಮೆಗಾ 3 ಇದೆ, ಹೈ ಪ್ರೋಟೀನ್ ಇದೆ, ಹಾಗೆ ಈಸಿಲಿ ಡೈಜೆಸ್ಟೇಬಲ್ ಕೂಡ. ಮಸಾಲಕ್ಕೆ 1 ಚಮಚದಷ್ಟು ಜೀರಿಗೆ, 1 ಚಮಚ ಅರಿಶಿನ ಹುಡಿ, ಹಾಗೆ 3 ಚಮಚ ಕೊತ್ತಂಬರಿ ಬೀಜ, 1 ಬೆಳ್ಳುಳ್ಳಿ ಎಸಳು ಮತ್ತು 1 ಈರುಳ್ಳಿ, ಹಾಗೆ 4 ಬ್ಯಾಡಗಿ ಮೆಣಸಿನಕಾಯಿ ಹಾಕಿದ್ದೇನೆ. ನಿಮಗೆ ಹೆಚ್ಚಿನ ಖಾರ ತಿನ್ನೋದಾದರೆ ಹೆಚ್ಚು ಮೆಣಸು ಬಳಸಿ. ಹಾಗೆ 1 ಟೀ ಸ್ಪೂನ್ನಷ್ಟು ನಾನು ಕಸೂರಿ ಮೇಥಿಯನ್ನು ಕೂಡ ಇದಕ್ಕೆ ಹಾಕಿದ್ದೇನೆ ಪರಿಮಳಕ್ಕೋಸ್ಕರ. 1 ಈರುಳ್ಳಿ, ಹಾಗೆ ಅರ್ಧ ತೆಂಗಿನಕಾಯಿ ತುರಿಯನ್ನು ಹಾಕಬೇಕು ಮತ್ತು ಸ್ವಲ್ಪ ಹುಳಿ ಹಾಕಬೇಕು. ಹುಳಿ ಹೆಚ್ಚಿಗೆ ಬೇಕಂತಿಲ್ಲ. ಮತ್ತು ಕಸೂರಿ ಮೇಥಿ ಏನಿದೆ ಅದರ ಬದಲಿಗೆ ಕೆಲವರು ಮೆಂತಿಯನ್ನು ಕೂಡ ಹಾಕ್ತಾರೆ, ಅದರಲ್ಲಿ ನಾನು ಡಿಫ್ರೆನ್ಸ್ಗೋಸ್ಕರ ಕಸೂರಿ ಮೇಥಿಯನ್ನು ಹಾಕಿದ್ದೇನೆ. ಕಸೂರಿ ಮೇಥಿ ಅಂದರೆ ಒಣಗಿಸಿದ ಮೆಂತಿಯ ಎಲೆ. ಇಲ್ಲಿ ಮಸಾಲವನ್ನು ಗ್ರೈಂಡ್ ಮಾಡಿ ಇಟ್ಕೊಂಡೆ. ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಹಾಗೆ ಮ್ಯಾರಿನೇಟ್ ಮಾಡಿದ ಫಿಶನ್ನು 2 ಬದಿಗಳಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಫಿಶಲ್ಲಿ ಒಮೆಗಾ 3 ಇದೆ. ಒಮೆಗಾ 3 ತುಂಬಾ ಒಳ್ಳೆಯದು. ಮಕ್ಕಳ ಬ್ರೈನ್ ಡೆವಲಪ್ಮೆಂಟಿಗೆ ಇರ್ಬೋದು, ಇಮ್ಯುನಿಟಿಗೆ ಇರ್ಬೋದು, ಸ್ಕಿನ್ ಹೆಲ್ತಿಗೆ ಎಲ್ಲದಕ್ಕೂ ಈ ಒಮೆಗಾ 3 ತುಂಬಾ ಒಳ್ಳೆಯದಿರುತ್ತೆ. ಈ ರೀತಿ 2 ಬದಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೊಳ್ಳಿ. ನಂತರ ಒಂದು ಬಾಣಲೆಗೆ ನಾನು ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಿ ನೀರನ್ನು ಸೇರಿಸಿಕೊಂಡು ಸರಿಯಾದ ಹದಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಂಡೆ. ನೀರು ಹೆಚ್ಚಿಗೆ ಹಾಕಲಿಕ್ಕೆ ಹೋಗಬಾರ್ದು, ಯಾಕಂದರೆ ಮೀನು ಅದರಲ್ಲಿ ತೇಲ್ತಾ ಇದ್ದರೆ ಆ ಮೀನಿಂದು ಸಾರು ಟೇಸ್ಟ್ ಬರಲ್ಲ. ಸಿಲ್ವರ್ ಮಾಂಜಿದ ಸಾರನ್ನು ಈ ರೀತಿ ಒಮ್ಮೆ ಮಾಡಿ ಎಲ್ಲರೂ ನಿಮ್ಮನ್ನು ಹೊಗಳ್ತಾರೆ ನೋಡಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿಕೊಳ್ಳಿ. ಹಾಗೆ ಇದನ್ನು ಮಸಾಲದ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಕುದಿಸಿ. ನಾವು ಮೀನನ್ನು ಮ್ಯಾರಿನೇಟ್ ಮಾಡುವಾಗ ಉಪ್ಪನ್ನು ಹಾಕಿದ್ದೇವೆ, ಅದಕ್ಕೋಸ್ಕರ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ ಕೊನೆಯಲ್ಲಿ. ಈ ಫ್ರೈ ಮಾಡಿದ ಮೀನನ್ನು ನಾನು ಈ ಮಸಾಲಕ್ಕೆ ಸೇರಿಸ್ಕೊಳ್ತೇನೆ. 1-2 ನಿಮಿಷ ಕುದಿದ್ರೆ ಸಾಕು, ಯಾಕಂದರೆ ಇದನ್ನು ಫ್ರೈ ಮಾಡಿದ್ದೇವಲ್ಲ, ಹೆಚ್ಚು ಕುದಿಸ್ಬೇಕಂತಿಲ್ಲ ಮಸಾಲ. ಈಗ ಮಸಾಲ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಒಗ್ಗರಣೆ ಇಟ್ಟರೆ ಟ್ರೆಡಿಷ್ನಲ್ ಕರಿ ರೆಡಿ ಆಗುತ್ತೆ. ಸೂಪರ್ ಇರುತ್ತೆ ಕರಿ. ನಮ್ಮ ಮನೆಯಲ್ಲಂತೂ ಒಮ್ಮೆಗೆ ಇದು ಖಾಲಿಯಾಗೋಯಿತು, ಅಷ್ಟು ಚೆನ್ನಾಗಿ ಬಂದಿತ್ತು. ಇಲ್ಲಿ 1 ಚಮಚ ತುಪ್ಪ, ಎಣ್ಣೆ, ಹಾಗೆ 1 ಈರುಳ್ಳಿ, ಹಾಗೆ ಸ್ವಲ್ಪ ಶುಂಠಿಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವ ತನಕ, ಕಂದು ಬಣ್ಣ ಬರುವ ತನಕ ಫ್ರೈ ಮಾಡಿಕೊಳ್ಬೇಕು ಮತ್ತು ಮೀನಿನ ಸಾರಿಗೆ ಸೇರಿಸ್ಕೊಳ್ಬೇಕು. ಖಂಡಿತವಾಗಿಯೂ ರೆಸಿಪಿನ ಟ್ರೈ ಮಾಡಿ, ತುಂಬಾ ಈಸಿ ಇದೆ, ಹಾಗೆ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಆ ಮೆಂತ್ಯದ್ದು ಘಮ ಬರ್ತಾ ಇದೆ, ಭಾರಿ ಚೆನ್ನಾಗಿ ಬಂದಿದೆ ಈ ಸಾರು ನೋಡಿ. ಮೀನು ಕೂಡ ಒಳ್ಳೆ ಫ್ರೆಶ್ ಮೀನಿತ್ತು. ನಾನಿವಾಗ ಇದನ್ನು ಟೇಸ್ಟ್ ಮಾಡ್ಕೊಳ್ತೇನೆ. ಆ ಫ್ರೈ ಮಾಡಿರೋದ್ರಿಂದ ಇದಕ್ಕೆ ತುಂಬಾ ಸೂಪರ್ ಟೇಸ್ಟ್ ಬಂದಿದೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.